ದೇಶದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ನಾಳೆ ಬಹಿರಂಗ ಆಗಲಿದೆ. ಎಲೆಕ್ಷನ್ ಬಾಂಡ್ಗಳ ಲೆಕ್ಕವನ್ನು ಜನರ ಮುಂದಿಡಿ ಅಂತ SBIಗೆ ಸುಪ್ರೀಂ ಕೋರ್ಟ್ ನಾಳೆಯ ಡೆಡ್ಲೈನ್ ಅನ್ನು ಕೊಟ್ಟುಬಿಟ್ಟಿದೆ. ಎಲೆಕ್ಷನ್ ಬಾಂಡ್ಗಳ ವಿವರ ನಾಳೆನೇ ಕೊಡಬೇಕು. SBIನವರಿಗೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ. ಚುನಾವಣಾ ಬಾಂಡ್ ವಿವರಗಳನ್ನು ಬಹಿರಂಗಪಡಿಸಲು ಜೂನ್ 30ರವರೆಗೆ ಟೈಮ್ ಕೊಡಿ ಅಂತ SBI ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನಾಳೆಯೇ ಎಲ್ಲ ಮಾಹಿತಿಯನ್ನ ಬಹಿರಂಗಪಡಿಸಬೇಕು ಅಂತಾನೂ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿದೆ. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ 5 ನ್ಯಾಯಮೂರ್ತಿಗಳ ಪೀಠ ಈ ಆದೇಶವನ್ನ ಹೊರಡಿಸಿದೆ. The miscellaneous application filed by SBI seeking an extension of time for the disclosure of details of the purchase and redemption of electoral bonds until 30 June 2024 is dismissed. SBI is directed to disclose the details of business hours 12 March 2024. ಎಲೆಕ್ಷನ್ ಬಾಂಡ್ಗೂ SBIಗೂ ಏನ್ ಸಂಬಂಧ? ರಾಜಕೀಯ ಪಕ್ಷಗಳು ಪಾರ್ಟಿ ಫಂಡ್ ಸಂಗ್ರಹಿಸೋಕೆ ಚುನಾವಣಾ ಬಾಂಡ್ಗಳನ್ನು 2018ರಲ್ಲಿ ರಿಲೀಸ್ ಮಾಡಲಾಗಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲೆಕ್ಷನ್ ಬಾಂಡ್ಗಳನ್ನು ಮಾರಾಟ ಮಾಡಿ ಲೆಕ್ಕವನ್ನೆಲ್ಲ ಮುಚ್ಚಿಟ್ಟಿತ್ತು. ಜನರ ದುಡ್ಡು ರಾಜಕೀಯ ಪಕ್ಷಗಳಿಗೆ ಫಂಡ್ ಆಗಿದೆ, ಎಷ್ಟು ಹಣ ಸಂಗ್ರಹ ಆಗಿದೆ ಅಂತ ಜನರಿಗೆ ಲೆಕ್ಕ ಕೊಡಿ ಅಂತ ಜಯಾ ಠಾಕೂರ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಮಾರ್ಚ್ 4ರಂದು ಅರ್ಜಿ ವಿಚಾರಣೆ ಮಾಡಿದ್ದ ಸುಪ್ರೀಂ ಕೋರ್ಟ್ ರಾಜಕೀಯ ಪಕ್ಷಗಳ ಚುನಾವಣಾ ಬಾಂಡ್ಗಳ ಲೆಕ್ಕವನ್ನ ವಿವರವಾಗಿ ಕೊಡಬೇಕು, ಇಂಚಿಂಚು ಮಾಹಿತಿಯನ್ನ ಕೊಡಬೇಕು ಅಂತ ಮಾರ್ಚ್ 15, 2024ರ ಒಳಗಡೆ ವಿವರಣೆ ಬಹಿರಂಗಪಡಿಸೋಕು ಸುಪ್ರೀಂ ಕೋರ್ಟ್ ಆದೇಶಿಸಿತ್ತು. ಸುಪ್ರೀಂ ಕೋರ್ಟ್ ಖಡಕ್ ಆದೇಶಕ್ಕೆ ಬಳಲಿ ಬೆಂಡಾಗಿದ್ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನ್ವರೆಗೂ ಟೈಮ್ ಕೇಳಿದ್ರು. ಆದ್ರಿವತ್ತು ಅರ್ಜಿ ವಜಾ ಮಾಡಿರುವ ಸುಪ್ರೀಂ ಕೋರ್ಟ್ ನಾಳೆನೇ ವೆಬ್ಸೈಟ್ಗಳಲ್ಲಿ ವಿವರಣೆ ಕೊಡಬೇಕು, ಇಲ್ಲದಿದ್ರೆ ನ್ಯಾಯಾಂಗ ನಿಂದನೆಯಡಿ ಕೇಸ್ ಹಾಕಬೇಕಾಗುತ್ತೆ ಅಂತಾನೂ ಎಚ್ಚರಿಕೆ ಕೊಟ್ಟಿದೆ. ಜೊತೆಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ವಿವರಣೆ ಸಂಗ್ರಹಿಸುವಂತೆಯೂ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಂಗ್ರೆಸ್ನವರು ಸ್ವಾಗತಿಸಿದ್ದಾರೆ. ಜೊತೆಗೆ ಚುನಾವಣಾ ಬಾಂಡ್ ಎಂಬ ಮೋದಿ ಸರ್ಕಾರದ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ಸುಪ್ರೀಂ ಕೋರ್ಟ್ನ ಕಠಿಣ ನಿಲುವು ಸ್ವಾಗತಾರ್ಹ. ಭಾರತದ ಪ್ರಜಾತಂತ್ರ ವ್ಯವಸ್ಥೆಯನ್ನೇ ಹೈಜಾಕ್ ಮಾಡುವ ಕೇಂದ್ರ ಸರ್ಕಾರದ ಪ್ರಯತ್ನಕ್ಕೆ ನ್ಯಾಯಾಲಯ ತಪರಾಕಿ ನೀಡಿರುವುದು ಅಭಿನಂದನಾರ್ಹ ಅಂತಾನೂ ಪೋಸ್ಟ್ ಹಾಕಿದೆ. 2018ರಿಂದ 2023ರವರೆಗೆ ಎಲ್ಲಾ ಪಕ್ಷಗಳಿಗೂ ಚುನಾವಣಾ ಬಾಂಡ್ ಮೂಲಕ 16,518 ಕೋಟಿ ರೂಪಾಯಿ ಹಣ ಸಂದಾಯ ಆಗಿದೆ. ಇದರಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಗಿದೆ, ಎಷ್ಟು ಹಣ ಸೇರಿದೆ ಅನ್ನೋ ಲೆಕ್ಕಾನೂ ತೋರಿಸ್ತೀವಿ ನೋಡಿ. ಚುನಾವಣಾ ಬಾಂಡ್ಗಳಿಂದ ಭರ್ಜರಿ ಹಣ ಸಂಗ್ರಹಿಸಿದ ಪಕ್ಷಗಳಲ್ಲಿ ಮೊದಲ ಸ್ಥಾನ ಬಿಜೆಪಿಯದ್ದು. ಬಿಜೆಪಿಗೆ ಬಾಂಡ್ನಿಂದ ಆದಂತಹ ಕಲೆಕ್ಷನ್ ಮೊತ್ತ ಒಟ್ಟು 6,565 ಕೋಟಿ. ಚುನಾವಣಾ ಬಾಂಡ್ಗಳಿಂದ ಹಣ ಸಂಗ್ರಹಿಸಿದ ಎರಡನೇ ಅತಿದೊಡ್ಡ ಪಕ್ಷ ಕಾಂಗ್ರೆಸ್. ಕಾಂಗ್ರೆಸ್ಗೆ 2018ರಿಂದ 2023ರವರೆಗೆ ಒಟ್ಟು 1,122 ಕೋಟಿ ಸಂಗ್ರಹವಾಗಿದೆ. ಮಮತಾ ಬ್ಯಾನರ್ಜಿ ಪಕ್ಷ TMC 1,093 ಕೋಟಿ ಸಂಗ್ರಹಿಸಿದೆ. ನವೀನ್ ಪಟ್ನಾಯಕ್ ಪಕ್ಷ BJD 773 ಕೋಟಿ ಹಣ ಸಂಗ್ರಹಿಸಿ 4ನೇ ಸ್ಥಾನದಲ್ಲಿದೆ. ಇನ್ನು MK ಸ್ಟಾಲಿನ್ ಪಕ್ಷ DMK ಪಕ್ಷಕ್ಕೆ 617 ಕೋಟಿ, ಕೇಜ್ರಿವಾಲ್ ಪಕ್ಷ AAPಗೆ 95 ಕೋಟಿ ರೂಪಾಯಿ ಬಾಂಡ್ಗಳಿಂದ ಸಿಕ್ಕಿದೆ. ಉಳಿದಂತೆ ದೇಶದ ಪ್ರಮುಖ ಪ್ರಾದೇಶಿಕ ಪಕ್ಷಗಳಿಗೆಲ್ಲ ಒಟ್ಟು 6,253 ಕೋಟಿ ರೂಪಾಯಿ ಬಾಂಡ್ಗಳಿಂದ ಹರಿದು ಬಂದಿದೆ. ನಾಳೆ ಸಂಜೆ ಒಳಗೆ ಯಾವ್ಯಾವ ಉದ್ಯಮಿಗಳು, ಯಾವ್ಯಾವ ಜನಪ್ರತಿನಿಧಿಗಳು, ಯಾವ್ಯಾವ ಪಕ್ಷಕ್ಕೆ ದಾನವಾಗಿ ಎಷ್ಟು ಕೋಟಿ ಹಣ ಕೊಟ್ರು ಅನ್ನೋದು ಬಹಿರಂಗವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.